ಫ್ರೆಂಡ್ಸ್, ಇವತ್ತು ನಾನು ಎಕ್ಸಾಮ್ದು 5 ಟಿಪ್ಸ್ ಹೇಳ್ತೀನಿ. ಯಾವ ರೀತಿ ಓದಬೇಕು, ಹೆಂಗೆ ಸ್ಕೋರ್ ಮಾಡಬೇಕು, ಹೆಂಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ 5 ಟಿಪ್ಸ್ ಹೇಳ್ತೀನಿ. ಫಸ್ಟ್ ಟಿಪ್ ಏನಪ್ಪ ಅಂದರೆ, ನಿಮ್ಮದು ಸ್ಟಡಿ ಟೇಬಲ್ ಈ ರೀತಿ ಮೆಸ್ಸಿಯಾಗಿ ಎಂದೂ ಇರಬಾರ್ದು. ಫಸ್ಟ್ ಕ್ಲೀನ್ ಮಾಡಬೇಕು, ನೀಟಾಗಿ ಜೋಡಿಸ್ಕೊಂಡಿಡಬೇಕು. ನಿಮ್ಮ ಸ್ಟಡಿ ಟೇಬಲ್ ಯಾವಾಗಲೂ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು. ಫಸ್ಟ್ ಟಿಪ್, ಸೊ ದಟ್ ನಿಮಗೆ ಮನಸ್ಸು ಬರಬೇಕು ಓದಲಿಕ್ಕೆ. ಆ್ಯಂಡ್ ನಾ ಯಾವಾಗಲೂ ಏನು ಮಾಡ್ತೀನಿ ಅಂದ್ರೆ, ಡೀಪ್ ಫೋಕಸ್ ಮ್ಯೂಸಿಕ್ ಟು ಇಂಪ್ರೂವ್ ದ ಕಾನ್ಸಂಟ್ರೇಷನ್. ಸ್ಟಡಿ ಮೇನ್ ಅದೇ ಕಾನ್ಸಂಟ್ರೇಷನ್. ಇದು ಯಾವಾಗಲೂ ನಾನು ಲೈವಾಗಿ ಕೇಳ್ತಾ ಇರ್ತೀನಿ. ಜಾಸ್ತಿ ಏನೂ ಇಲ್ಲ, ಜಸ್ಟ್ ಲೈವಾಗಿ, ಸೊ ದಟ್ ಪ್ಲೆಸೆಂಟಾಗಿರ್ತದೆ, ಕಾಮಾಗಿರ್ತದೆ, ನೀಟಾಗಿ ಕೇಳ್ತೀನಿ. ಸೊ ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ. ಸೆಕೆಂಡ್ ಟಿಪ್ ಏನಪ್ಪ ಅಂದರೆ, ಫಸ್ಟ್ ನೀವು ಒಂದು ಶೀಟ್ನಾಗ ಟೈಮ್ ಟೇಬಲ್ ಮಾಡ್ಕೋಬೇಕು. ಎಷ್ಟು ಸಬ್ಜೆಕ್ಟ್ ಅವ, ಆ ಸಬ್ಜೆಕ್ಟಿಂದು ಯಾವ ಲೆಸನ್ ಅವ, ಎಷ್ಟು ನೀವು ಪರ್ಫೆಕ್ಟ್ ಇದ್ದೀರಿ, ಎಷ್ಟು ನೀವು ಪರ್ಫೆಕ್ಟ್ ಇಲ್ಲ, ಎಲ್ಲ ನೀಟಾಗಿ ಕಾಲಮ್ ಮಾಡಿ ಹಾಕೋಬೇಕು. ನಮ್ದು ಯಾವುದೇದಿಲ್ಲ ಅಂತೇಳಿ ಟಿಕ್ ಹಾಕೋದು ಹೋಗಿದೆ. ಈ ರೀತಿ ನೀವು ಮಾಡಿದಾಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತದೆ, ಲೈಕ್ ನೀವು ಎಷ್ಟೆಷ್ಟು ಕಂಪ್ಲೀಟ್ ಮಾಡಿರಿ, ಎಷ್ಟೆಷ್ಟು ಕಂಪ್ಲೀಟ್ ಮಾಡಿಲ್ಲ ಅಂಥೇಳಿ. ಓಕೆ, ನೆಕ್ಸ್ಟ್ ಟಿಪ್ ಏನಪ್ಪ ಅಂದ್ರೆ, ನೀವು 1 ಅವರ್ ಹೋಗಿ 10 ಮಿನಿಟ್ಸ್ ಬ್ರೇಕ್ ತೊಗೋಬೇಕು. ಆ 10 ಮಿನಿಟ್ಸ್ನಾಗ ನೀವು ಲೈಕ್ ಒಂದು ವಾಕ್ ಮಾಡಿ ಬರ್ಬೋದು, ಅಥವಾ ಮ್ಯೂಸಿಕ್ ಕೇಳ್ಬೋದು. ಲೈಕ್ ಕಂಟಿನ್ಯೂಸ್ ಹೋದರೆ ಯಾರಿಗೂ ಕೊಡ್ಲಿಕ್ಕಾಗಲ್ಲ, ಆಮೇಲೆ ಕಾನ್ಸಂಟ್ರೇಷನು ಆಗೋಲ್ಲ ಮಿನಿಮಮ್. ಸೊ ದಟ್ 1 ಅವರ್ ಪೂರ ಕೂತು ಮ್ಯೂಸಿಕ್ ಕೇಳ್ಬೋದು, ಅಥವಾ ನಿಮ್ದು ಏನಾದರೂ ಅದರ್ ಹಾಬೀಸ್ ಇದ್ದರೆ ಅದು ಮಾಡ್ಬೋದು, ಟಿ ವಿಸ್ ನೋಡ್ಬೋದು. ಮೋಸ್ಟ್ ಪ್ರೊಬಬ್ಲಿ ಮೊಬೈಲಿಂದ ಸ್ವಲ್ಪ ದೂರ ಇದ್ದರೆ ಭಾಳ ಈಸಿ ಆಗ್ತದೆ ನಿಮ್ಗೆ ಹೋಗ್ಲಿಕ್ಕೆ. ಸೊ ಥರ್ಡ್ ಟಿಪ್ ಅದು. ಫೋರ್ತ್ ಟಿಪ್ ಏನಂತಂದರೆ, ಯಾರೂ ಇರಲಾರ್ದಾಗ ಒಂದು ಶಾಂತ ಜಾಗಕ್ಕೆ ಬಂದು ಓದಬೇಕು. ಆಮೇಲೆ ಒಂದೇ ಜಾಗಕ್ಕೆ ಕೂತು ಓದಬೇಕು, ಅಥವಾ ನಿಮ್ಮದೇನು ಎಕ್ಸಾಮ್ಸಿಂದ ಏನು ಟೈಮ್ ಟೇಬಲ್ ಹಾಕೊಂಡಿರ್ತೀರಿ ಅದ್ರ ಪ್ರಕಾರ ಓದಬೇಕು. ಲೈಕ್ ಟೆರಸ್ ಮೇಲೆ ಓಡಾಡ್ಕೋತ ಗಾಡಿಗಳು ನೋಡ್ಕೊತ ಓದಿದ್ರೆ ಅದೇನೂ ಕಾನ್ಸಂಟ್ರೇಟ್ ಆಗೋಲ್ಲ. ಒಂದು ಸ್ಟಡಿ ರೂಮರೇ ಮಾಡಿರಿ, ಅಥವಾ ಯಾರು ಇಲ್ಲ ಆ ಜಾಗಕ್ಕೆ ಹೋಗಿ ನೀಟಾಗಿ ಓದಿದ್ರೆ ಕಾನ್ಸಂಟ್ರೇಷನ್ ಆಗ್ತದೆ. ಲಾಸ್ಟ್ ಆ್ಯಂಡ್ ಫಿಫ್ತ್ ಟಿಪ್ಸ್ ಏನಪ್ಪ ಅಂತಂದರೆ, ಹೆಂಗೆ ಓದಬೇಕು, ಯಾವ ರೀತಿ ಓದಬೇಕು ಅಂದರೆ, ಲೈಕ್ ನಾ ಹೆಂಗೆ ಓದ್ತೀನಿ ಅಂದರೆ, ಒಂದು ಕ್ವೆಶನ್ ಓದಿದ್ದೆ ಅಂದರೆ ಅದು ಫಸ್ಟು ಬರೆದು ತೆಗಿತೀನಿ. 1 ಟೈಮ್ಸ್ ನೋಡ್ಕೊಂಡು ಬರೆದು ಒಂದು 5-4 ಟೈಮ್ಸ್ ನೋಡ್ಕೊಳ್ಳೋದೇ ಬರೋದು. ನಿಮ್ಗೆ ರೈಟಿಂಗ್ ಹ್ಯಾಬಿಟ್ ಅದು. ರೈಟಿಂಗ್ ಹ್ಯಾಬಿಟ್ ಇದ್ರೆ ಲೈಕ್ ನಿಮ್ಮದು ಹ್ಯಾಂಡ್ ರೈಟಿಂಗು ನೀಟ್ ಬರ್ತದೆ. ಬರ್ಕೋತ ಹೋದಂಗೆ ಅದು ಗ್ರಾಸ್ಪಿಂಗ್ ಪವರ್ ಭಾಳ ಇರ್ತದೆ. ಒಂದು ಕಹಾವತ್ ಅದ, ಲೈಕ್ 100 ಸತಿ ಓದೋದು ಸಮ 1 ಸತಿ ತೆಗೆದ್ರೆ 100 ಸತಿ ಓದಂಗೆ ಆಗ್ತದೆ. ಸೊ ನಾ ಯೂಶ್ವಲಿ ಏನು ಮಾಡ್ತೀನಿ, ತೆಗಿತೀನಿ. ಸೊ ಅದು ಅನ್ಕೋತ ರಿಪೀಟ್ಲೆಡ್ಲಿ ಅನ್ಕೋತ ತೆಗ್ದಂಗೆ ಈಸಿ ಆಗ್ತದೆ. ಸೊ ಇವತ್ತು 5 ಟಿಪ್ಸ್ ಹೇಳಿದೆ ಎಕ್ಸಾಮ್ದು. ಇನ್ನೂ ಭಾಳ ಜಾಸ್ತಿ ಬೇಕಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಯಾರು ಲಾಸ್ಟ್ ಟೈಮ್ ಹಿಂದಿನ ದಿವಸ ಓದ್ತಾರೆ ಎಕ್ಸಾಮ್, ಹಿಂದಿನ ದಿವಸ ಅವ್ರಿಗೆಲ್ಲ ಹೇಳ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಡೂ ಲೈಕ್. ಬಾಯ್, ಲವ್ ಯು ಗೈಸ್, ಬಾಯ್.